ಸರ್ ಲಕ್ಷ್ಮಣ್ ಅಂತ ಸೋಷಿಯಲ್ ಆಕ್ಟಿವಿಸ್ಟ್ ಸರ್ ನಾನು. ಓಕೆ ಮೀಡಿಯಾದ ಇವಾಗ ಕೊಡ್ಬೋದು. ಇವಾಗ ನಮ್ಮ ಧಾರವಾಡ ಡಿಸ್ಟ್ರಿಕ್ಟಲ್ಲಿ ಈ ಕಡೆ ಬನ್ನಿ ಕೂಡ. ಥ್ಯಾಂಕ್ ಯು ಸರ್. ಅದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಾವು ಎಲ್ಲ ಕಡೆ ಗೌರ್ಮೆಂಟ್ ಆಫೀಸಸ್ ಏನು ಹೋಗ್ತಾ ಇದ್ದೀವಿ ಜೊತೆಗೆ ನಮ್ಮ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಆಗಲಿ, ತಹಸೀಲ್ದಾರ್ ಆಫೀಸ್ ಆಗಲಿ, ಸೊ ಕಾರ್ಪೊರೇಷನ್ ಆಗಲಿ, ಎಲ್ಲ ಕಡೆ ಏನಾಗ್ಬಿಟ್ಟಿದೆಪ್ಪ ಅಂದರೆ ಫಸ್ಟ್ ಆಫ್ ಆಲ್ ದೇ ಆರ್ ನಾಟ್ ಕೇರಿಂಗ್ ಫಾರ್ ಆರ್ಡಿನರಿ ಪೀಪಲ್ಸ್. ಅಂದರೆ ಏನಲ್ಲೇ ಜನ ಹೋಗ್ತಾ ಇದ್ದಾರೆ ತಮ್ಮ ಸಮಸ್ಯೆಗಳು ತೊಗೊಂಡು ಯಾವುದೇ ರೀತಿ ಅವರಿಗೆ ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇಲ್ಲ ಯಾರು ಗೌರ್ಮೆಂಟ್ ಆಫೀಸರ್ಸ್. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಏಜೆಂಟ್ರ ಹಾವಳಿ ತುಂಬ ಆಗುತ್ತೆ ಸರ್. ನೀವು ಎಲ್ಲಿ ಹೋಗ್ತೀರಿ ಏಜೆಂಟ್ರು ತುಂಬಿದ್ದಾರೆ. ಇವಾಗ ಗೌರ್ಮೆಂಟ್ ಆಫೀಸರ್ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಈಗ ನಾ ಏನೋ ಸಮಸ್ಯೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಏಜೆಂಟ್ ಇದ್ರಲ್ಲ ಅವ್ರ ಥ್ರೂ ಬನ್ನಿ ಅಂತ. ಇಲ್ಲಪ್ಪ ಅಂದ್ರೆ ಆ ಏನೋ ಸಮಸ್ಯೆ ಇದ್ದರೆ ತಿಂಗಳಾನ್ಬಿಟ್ಲೆ ಅವ್ರು ಕಾಡ್ತಾರೆ. ಸೊ ಹಾಗಾಗಿ ಇದು ತುಂಬ ಕಂಪ್ಲೇಂಟ್ಸ್ ನಮ್ಮ ಹತ್ರ ಬಂದಿದೆ ಸರ್. ಇದ್ರ ಪರವಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋರಾಟ ಮಾಡಬೇಕಂತ ಕೂಡ ಇದು ಮಾಡ್ತಾ ಇದ್ವಿ. ಜೊತೆಗೆ ಗೌರ್ಮೆಂಟ್ ಆಫೀಸಲ್ಲಿ ಬಯೋಮೆಟ್ರಿಕ್ಸ್ ಭಾಳ ಮಂದಿ ಯೂಸ್ ಮಾಡ್ತಾ ಇಲ್ಲ. ಜೊತೆಗೆ ಇನ್ನೊಂದು ಏನಾಗ್ತದೆ, ಕ್ಯಾಮ್ರಾ ಕೂಡ ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಾ ಇಲ್ಲ. ಇವ್ರಿಗೆ ಹೆಂಗೆ ಬೇಕೋ ಆ ರೀತಿ ವರ್ತನೆ ಮಾಡ್ತಾರೆ. ಸೊ ಹಾಗಾಗಿ ಇದು ಶೀಘ್ರದಲ್ಲಿ ಇದು ಸ್ಟಾಪ್ ಆಗಬೇಕು ಸರ್. ಇದ್ರ ಬಗ್ಗೆ ನೀವು ಶೀಘ್ರದಲ್ಲಿ ನೀವು ಆ್ಯಕ್ಷನ್ ತೊಗೊಳ್ತೀರಂತ ನಿಮ್ಮ ಮೇಲೆ ವಿಶ್ವಾಸ ಇದೆ. ಇದಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ನಡೀತಾ ಇದೆ. ಸೊ ಇದರಲ್ಲಿ ಎಲ್ಲ ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ನೀವು ಸೀರಿಯಸ್ ಆಗಿ ಇದು ನೋಡಿಬಿಟ್ಟು ನೀವು ಒಂದು ಆ್ಯಕ್ಷನ್ ತೊಗೊಳ್ತೀರಾ ಇದ್ರ ಮೇಲೆ. ಈ ಫಸ್ಟ್ ಆಫ್ ಆಲ್ ಏಜೆಂಟ್ರ ಹಾವಳಿ ಸ್ಟಾಪ್ ಆಗಬೇಕಂತ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಸರ್. ಯಾಕಂದರೆ ಇವರಿಂದ ತುಂಬ ಸಮಸ್ಯೆಗಳಾಗ್ತಾಯಿದೆ. ಈಗ ಪೆನ್ಷನ್ ಆಗೋದು 150-200 ರುಪೀಸಲ್ಲಿ ಪೆನ್ಷನ್ ಆಗೋದು ಇವರು 6000, 5000, 4000 ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಇದು ನ್ಯಾಯ ಸರ್? ಪಾಪ ಅವರಿಗೆಲ್ಲ ಬಡವ ಮಂದಿ ಇರ್ತಾರೆ. ಸೊ ಈ ರೀತಿ ಚಾರ್ಜ್ ಮಾಡಿ ಏಜೆಂಟ್ ಎಲ್ಲ ಮಿಕ್ಸಿಂಗ್ ಸೆಟ್ಟಿಂಗ್ಸ್ ಇದ್ದಾರೆ ಇಲ್ಲೆಲ್ಲ. ವಿತ್ ಗೌರ್ಮೆಂಟ್ ಆಫೀಸರ್ ಮಟ್ಟ ಸೆಟ್ಟಿಂಗ್ಸ್ ಇದೆ. ಸೊ ಇವೆಲ್ಲ ನಮಗೆ ಕಂಡು ಬರ್ತಾ ಇದೆ ಸರ್. ಸೊ ನಿಮಗೂ ಕೂಡ ನಿಮ್ಮ ಹತ್ರ ಕೂಡ ಕಂಡು ಬಂದಿರ್ಬೋದು. ಆದರೆ ನೀವು ಯಾಕೆ ಇವತ್ತಿನವರೆಗೆ ಇದು ಮಾಡಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ನಾವು ಬಂದಿದ್ದೀವಿ. ಈಗ ನಾವು ಇದು ವಿಷಯ ಬಿಡೋದಿಲ್ಲ. ಅಷ್ಟು ಈಸಿಯಾಗಿ ನಾವು ಇದು ವಿಷಯ ಬಿಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸ ಏನಿದೆ ನಾವು ಮಾಡ್ತೀವಿ ಸರ್. ಸೊ ನಿಮ್ಮ ಕೆಲಸ ನೀವು ಮಾಡ್ತೀರಂತ ನಮಗೆ ವಿಶ್ವಾಸ ಇದೆ. ಅದೇ ಒಂದು ವಿಶ್ವಾಸದಿಂದ ನಿಮಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀನಿ. ದಯವಿಟ್ಟು ಈ ಮನವಿ ಅಕ್ಸೆಪ್ಟ್ ಮಾಡಿ. ಇದರಲ್ಲಿ ಏನು ನಾವು ಮೆನ್ಷನ್ ಮಾಡಿದ್ದೀವಿ, ಏನು ಕಂಪ್ಲೇಂಟ್ಸ್ ಮೆನ್ಷನ್ ಮಾಡಿದ್ದೀವಿ, ಇದ್ರ ಬಗ್ಗೆ ನೀವು ಸೀರಿಯಸ್ ಆ್ಯಕ್ಷನ್ ತೊಗೊಳ್ತೀರಂತ ಒಂದು ವಿಶ್ವಾಸ ಇದೆ. ಓಕೆ ಪ್ಲೀಸ್. ಇಲ್ಲರೆ 26 ಅಂಶದಲ್ಲಿ 26 ಅಂಶದ ಸದ್ಯ ಇದೆ. ಅದೇ ಏನು ಈಗ ನೋಡಿ, ತಮ್ಮ ಹೆಸರೇನಂದ್ರೆ ಲಕ್ಷ್ಮಣ್ ಸರ್. ಲಕ್ಷ್ಮಣ್ ಏನಿಲ್ಲ, ಇಲ್ಲಿ ನಮ್ಮ ಲೋಕಾಯುಕ್ತ ಸಂಸ್ಥೆದು ಏನಿದೆ ಅಂತಂದರೆ ಸ್ಪೆಸಿಫಿಕ್ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಸ್ಪಷ್ಟತೆ ಒಬ್ಬರಿರಲಿ 10 ಮಂದಿ ಇರಲಿ 20 ಮಂದಿ ಇರಲಿ, ಆಯಾ ಇಲಾಖೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಏನಾದರೂ ತಪ್ಪು ತಡೆಗಳಾದರೆ ಅಥವಾ ಇದಾದರೆ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಅಧಿಕಾರ ಇದೆ ಬಂದಿಲ್ಲಿ ನಮ್ಮ ಹತ್ರ ಕೊಡ್ಲಿಕ್ಕೆ. ನಮ್ಮಲ್ಲಿ 2 ಪ್ರೊಸೀಜರ್ ಇದೆ. ಒಂದು, ಈ ರೀತಿ ಅವ್ರದ್ದು ಮಾಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ನೆಗ್ಲಿಜೆನ್ಸಿ ಅನ್ನುವಂಥದ್ದು ಏನಾದ್ರು ಕಂಡು ಬಂದಾಗ ಅದನ್ನು ಸರಿಯಾದ ಒಂದು ಮಾಹಿತಿ ಇಟ್ಕೊಂಡು ಯಾವ ಅಧಿಕಾರಿ ಅನ್ನೋದು ಸ್ಪೆಸಿಫಿಕ್ ಆಗಿ, ಈಗ ನೀವು ಜನರಲ್ಲಿ ಹೇಳಿದಾಗ ಅಂತಂದರೆ ಇದು ನಿಮ್ಮ ಹೋರಾಟ ನಿಮ್ಮ ಇದು ನಡೀತಾ ಇರ್ತದೆ, ಅದನ್ನು ಮಾಡಿ, ನಮಗೂ ಕೂಡ ಅದು ಆ ರೈಟ್ಸ್ ಇದೆ. ಆದರೆ ನಮಗೆ ಜನರಲ್ ಬಂದಂಥ ಒಂದು ಮಾಹಿತಿಯನ್ನು ನಾವು ಕೂಡ ಎಲ್ಲೆಲ್ಲಿ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಹೋಗಿರ್ತೀವಿ, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿರ್ತೀವಿ, ಅಂತಲ್ಲಿ ಹೇಳ್ತೀವಿ. ಆದರೆ ಆ್ಯಕ್ಷನನ್ನು ನಾವೇ ಡೈರೆಕ್ಟಾಗಿ ಹೋಗಿ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ಆದರೆ ನಿಮ್ಮಂಥವ್ರು ಬಂದಾಗ ಅದಕ್ಕೆ 2 ರೀತಿ ಒಂದು ಕಂಪ್ಲೇಂಟ್ಸ್ ಇರೋದು ನಮ್ಮಲ್ಲಿ. ಒಂದು, ಯಾವ ಅಧಿಕಾರಿ ಅನ್ನೋದು ಸ್ಪೆಸಿಫಿಕ್ ಆಗಿ ಅವ್ರು ಏನು ತಪ್ಪು ಮಾಡಿದಾರೆ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅಂದರೆ ವಿತ್ ಅಫಿಡೇವಿಟ್ ಕೊಟ್ಟಾಗ ಫಾರ್ಮ್ ನಂಬರ್ 1 and 2 ಅಂತೇಳಿ ನಾವು ಕೊಡ್ತೀವಿ. ಅದನ್ನು ಕೊಟ್ಟಾಗ ಅದನ್ನು ನಾವು ಇಲ್ಲಿಂದ ಫಾರ್ವರ್ಡ್ ಮಾಡ್ತೀವಿ ಎಲ್ಲಿಗೆ, ಲೋಕಾಯುಕ್ತಕ್ಕೆ. ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಅವರು ಎನ್ಕ್ವೈರಿ ಡೈರೆಕ್ಟಾಗಿ ಕೇಳ್ತಿರ್ತಾರೆ ಮತ್ತು ನಮಗೂ ಕಳಿಸ್ಕೊಡ್ತಾರೆ. ದಿಸ್ ಇಸ್ ಒನ್ ಪ್ರೊಸೀಜರ್. ಇನ್ನೊಂದು ಪ್ರೊಸೀಜರು ನೀವು ಹೇಳಿದ್ರಿ, ಈಗ ಮೀಡಿಯೇಟರ್ಸ್ ಅದಾರೆ, ಆಮೇಲೆ ಕೆಲವರು ಅಧಿಕಾರಿಗಳ ದುಡ್ಡು ಇಲ್ಲದೆ ಏನು ಮಾಡೋದನ್ನೇ ಇಲ್ಲ. ಅಂಥ ಒಂದು ಇದರೊಳಗೆ ಸ್ಪೆಸಿಫಿಕ್ ಆಗಿ ಇಂಥ ಅಧಿಕಾರಿನೇ ಹಿಂಗೆ ಮಾಡ್ತಾರಂತ ನಿಮ್ಗೆ ಕಂಡು ಬಂದಿತ್ತಂದ್ರೆ, ಅಥವಾ ಯಾವುದೇ ಸಾರ್ವಜನಿಕರಿಗೆ ಕಂಡು ಬಂದಿತ್ತಂದ್ರೆ ಅವರು ಲಂಚ ತಗೊಳ್ತಿದ್ರು ಅಥವಾ ಇದು ಮೀಡಿಯೇಟರ್ ತಗೊಳ್ಳಿ ಅಥವಾ ಅಧಿಕಾರಿನೇ ತಗೊಳ್ಳಿ, ಅವರಿಬ್ಬರನ್ನು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಕ್ರಮ ತಗೊಳ್ಳಿಕ್ಕೆ ನಮ್ಗೆ ಅಧಿಕಾರ ಇದೆ. ಡೈರೆಕ್ಟಾಗಿ ಮಾಡ್ಬೋದು ನೀವು ಅದನ್ನು.